ಎಲ್ಲರಿಗೂ ನಮಸ್ಕಾರ. ಕಲಿಯೋಣಗೆ ಸ್ವಾಗತ. ನಮ್ಮ ಕೋರ್ಸ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನ 2ನೇ ವಿಡಿಯೋ ಫಂಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ಈ ವಿಡಿಯೋ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಾವು ಫಸ್ಟ್ ವಿಡಿಯೋ ನೀವು ಮೊದಲೇ ನೋಡಿದ್ರೆ ಈ ಒಂದು ಕೋರ್ಸ್ ಅಲ್ಲಿ ಎಷ್ಟು ವಿಡಿಯೋಸ್ ಇದೆ ಅಂತ ನಾವು ಮೊದಲೇ ನೋಡಿರ್ತೀವಿ. ಸೊ ಈ ಒಂದು ಕೋರ್ಸ್ ಅಲ್ಲಿ 6 ವಿಡಿಯೋಸ್ ಇದೆ. ಸೊ ಫಸ್ಟ್ ಒನ್ ಆಲ್ರೆಡಿ ನಾವು ನೋಡಿರ್ತೀವಿ, ದಟ್ ಇಸ್ ಇಂಟ್ರೊಡಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ಸೊ ಈಗ ನಾವು ಫಂಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಅಂಡ್ ಆ ಒಂದು ವಿಡಿಯೋದಲ್ಲಿ ಬೇರೆ ಒಂದು ಕಾನ್ಸೆಪ್ಟ್ಸ್ ನ ಕೂಡ ನಾವು ನೋಡಬಹುದು. ಸೊ ಈಗ ಫಂಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಅನ್ನೋ ವಿಡಿಯೋನ ನೋಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನೇನ್ ಟಾಪಿಕ್ಸ್ ಕವರ್ ಮಾಡ್ತಾ ಇದ್ದೀವಿ ಅಂದ್ರೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ನೀವು ಫಸ್ಟ್ ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ನೋಡಿರ್ತೀರ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ್ಯಾವ ಲೆವೆಲ್ಸ್ ಇರುತ್ತೆ ಅನ್ನೋದನ್ನ ನೋಡ್ತೀವಿ. ಸೊ ನೆಕ್ಸ್ಟ್ ಬಂದು ಫಂಕ್ಷನ್ಸ್ ಆಫ್ ಅ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಅಲ್ಲಿ ಫಂಕ್ಷನ್ಸ್ ಯಾವ್ಯಾವ ಫಂಕ್ಷನ್ಸ್ ಇರುತ್ತೆ ಅನ್ನೋದು ನೋಡ್ಬಹುದು. ಸೊ ಈ ವಿಡಿಯೋನ ನಾವು ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನೀವು ಯಾರ್ಯಾರು ನಮ್ಮ ಕಲಿಯೋಣ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಈ ಒಂದು ಡಯಾಗ್ರಾಮ್ ನೀವು ನೋಡಿದ್ರೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋದು ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ಸೊ ಫಸ್ಟ್ ಬಂದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಒನ್ ಇಸ್ ಮಿಡಲ್ ಮ್ಯಾನೇಜ್ಮೆಂಟ್ ಅಂಡ್ ನೆಕ್ಸ್ಟ್ ಒನ್ ಇಸ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. So management is a universal term used for certain functions. ಸೊ ಯಾವ್ಯಾವ್ದು ಇಂಡಿವಿಜುವಲ್ಸ್ ಅವರ ಒಂದು ಎಂಟರ್ಪ್ರೈಸ್ ಅಥವಾ ಒಂದು ಕಂಪನೀಸ್ಗೆ ಏನೇನ್ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲರೂ ಒಂದು ಹೈರಾರ್ಕಿ ಆಫ್ ರಿಲೇಶನ್ಶಿಪ್ಸ್ ಅಂತ ಅದು ಬೌಂಡ್ ಆಗಿದ್ರೆ ಅದನ್ನ ನಾವು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಯಾವ್ಯಾವ ಎಂಪ್ಲಾಯೀಸು ಲೈಕ್ ಒಂದು ಟಾಪ್ ಲೆವೆಲ್ ಅಲ್ಲಿ ಇರ್ತಾರೆ ಅಥವಾ ಮಿಡಲ್ ಲೆವೆಲ್ ಅಲ್ಲಿ ಇರ್ತಾರೆ ಅಥವಾ ಲೋವರ್ ಲೆವೆಲ್ ಅಲ್ಲಿ ಇರ್ತಾರೆ, ಅವ್ರೆಲ್ಲರೂ ಯಾವ್ದೋ ಒಂದು ರಿಲೇಶನ್ಶಿಪ್ ಮೂಲಕ ದೇ ಆರ್ ಬೌಂಡ್ ಟುಗೆದರ್ ಟು ಪರ್ಫಾರ್ಮ್ ದ ವರ್ಕ್. ಸೊ ಅವ್ರನ್ನ ಅದೆಲ್ಲನೂ ಸೇರಿಸಿ ನಾವು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಹೇಳ್ತೀವಿ. ಸೊ ಎವ್ರಿ ಇಂಡಿವಿಜುವಲ್ ಇನ್ ದ ಹೈರಾರ್ಕಿ ರೆಸ್ಪಾನ್ಸಿಬಲ್. ಸೊ ಇವಾಗ ನೀವು ಇದು ಡಯಾಗ್ರಾಮ್ ನೋಡ್ತಿದ್ರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರ ಲೋ ಲೆವೆಲ್ ಮ್ಯಾನೇಜ್ಮೆಂಟ್ ಎಲ್ಲರೂ ಯಾರೇ ಒಂದು ಇಂಡಿವಿಜುವಲ್ ಯಾವುದೇ ಹೈರಾರ್ಕಿಯಲ್ಲಿದ್ರು ಕೂಡ ಅವ್ರು ಎಲ್ಲರೂ ಒಂದು ಲೈಕ್ ದೇ ಆಲ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಸಕ್ಸಸ್ಫುಲ್ ಕಂಪ್ಲೀಷನ್. ಸೊ ಯಾವುದೇ ಒಂದು ಟಾಸ್ಕ್ ನಾವು ಅವ್ರಿಗೆ ಅಸೈನ್ ಮಾಡಿದಾಗ ಅವರು ಹೇಗೆ ಅದನ್ನ ರೆಸ್ಪಾನ್ಸಿಬಲ್ ಆಗಿ ಆ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಟು ಬಿ ಏಬಲ್ ಟು ಫುಲ್ಫಿಲ್ ದಟ್ ರೆಸ್ಪಾನ್ಸಿಬಿಲಿಟಿ, ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿ ಏನೇನು ಅಸೈನ್ ಮಾಡಿರ್ತಾರೆ ಸೊ ಅದನ್ನೆಲ್ಲಾನು ಅವ್ರಿಗೆ ಹೇಗೆ ನಿಭಾಯಿಸ್ತಾನೆ, ಯಾವುದೋ ಒಂದು ಡೆಸಿಷನ್ ನ ತಗೊಂಡು ಅವನು ಒಂದು ಆ ಒಂದು ಗೋಲ್ಸ್ ನ ಅಚೀವ್ ಮಾಡಕ್ಕೆ ಏನೇನ್ ಮಾಡ್ತಾನೆ ಅದೆಲ್ಲಾನು ಕೂಡ ಈ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ. ಸೊ ನಾ ಮೊದಲೇ ಹೇಳ್ದಂಗೆ ಯಾರು ಕೂಡ ಕಡಿಮೆ ಅಲ್ಲ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಕೂಡ ಹೇಗೆ ಕೆಲಸ ಮಾಡ್ತಾರೋ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಕೂಡ ಲೈಕ್ ನಾರ್ಮಲ್ ಎಂಪ್ಲಾಯಿ ಕೂಡ ಹಾಗೆ ಕೆಲಸ ಮಾಡಿದ್ರೆ ಮಾತ್ರ ಆ ಒಂದು ಕಂಪನಿ ಗೋಲ್ಸ್ ಏನೇನಿರುತ್ತೆ ಅದನ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಫಸ್ಟ್ ಬಂದು ನಾವು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ನೋಡೋಣ. ಸೊ ಈ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ದೇ ಕನ್ಸಿಸ್ಟ್ ಆಫ್ ದ ಸೀನಿಯರ್ ಮೋಸ್ಟ್ ಎಕ್ಸಿಕ್ಯೂಟಿವ್ಸ್. ಸೊ ಆ ಒಂದು ಆರ್ಗನೈಸೇಷನ್ ಅಲ್ಲಿ ಯಾರ್ಯಾರು ಸೀನಿಯರ್ ಮೋಸ್ಟ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ ಅವ್ರನ್ನೆಲ್ಲರೂ ನಾವು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಪೀಪಲ್ ಅಂತ ಕರಿತೀವಿ. ಸೊ ದೇ ಆರ್ ಯೂಶಲಿ ರೆಫರ್ ಟು ಆಸ್ ಎ ಚೇರ್ಮನ್. ಸೊ ಆ ಒಂದು ಟಾಪ್ ಲೆವೆಲ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ ಚೇರ್ಮನ್ ಇರ್ತಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಇರ್ತಾರೆ ಅಂದ್ರೆ ಸಿಇಒ ಅಂತ ಯಾರು ಹೇಳ್ತೀವಿ ಅವ್ರು ಇರ್ತಾರೆ, ಚೀಫ್ ಆಪರೇಟಿಂಗ್ ಆಫೀಸರ್ ಇರ್ತಾರೆ ಅಂದ್ರೆ ಸಿಒಒ ಅಂತ ಯಾರು ಇರ್ತಾರೆ ಅವರು, ಮತ್ತೆ ವೈಸ್ ಪ್ರೆಸಿಡೆಂಟ್ ಅವರೆಲ್ಲರೂ ಕೂಡ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಾರೆ. ಸೊ ಟಾಪ್ ಮ್ಯಾನೇಜ್ಮೆಂಟ್ ಇಸ್ ಅ ಟರ್ಮ್ ಕನ್ಸಿಸ್ಟಿಂಗ್ ಆಫ್ ಮ್ಯಾನೇಜರ್ಸ್ ಫ್ರಮ್ ಡಿಫ್ರೆಂಟ್ ಫಂಕ್ಷನಲ್ ಲೆವೆಲ್ಸ್. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ್ಯಾವ್ದು ಫಂಕ್ಷನಲ್ ಹೆಡ್ಸ್ ಇರ್ತಾರಲ್ಲ ಅವ್ರಿಗೆಲ್ಲರೂ ಕೂಡ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲೇ ಇರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಫೈನಾನ್ಸ್ ನ ಹೆಡ್ ಮಾಡ್ತಿರ್ತಾರೆ ಅಥವಾ ಮಾರ್ಕೆಟಿಂಗ್ ನ ಲೀಡ್ ಮಾಡ್ತಿರ್ತಾರೆ. ಸೊ ಅವ್ರು ಎಲ್ಲರೂ ಕೂಡ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದರಲ್ಲೇ ಬರ್ತಾರೆ. ಸೊ ದೇರ್ ಬೇಸಿಕ್ ಟಾಸ್ಕ್, ಸೊ ಅವರ ಮೇನ್ ಇಂಪಾರ್ಟೆಂಟ್ ವರ್ಕ್ ಏನಿರುತ್ತೆ ಅಂದ್ರೆ ದ ಬೇಸಿಕ್ ಟಾಸ್ಕ್ ಇಸ್ ಟು ಇಂಟಿಗ್ರೇಟ್ ಡೈವರ್ಸ್ ಎಲಿಮೆಂಟ್ಸ್ ಅಂಡ್ ಕೋಆರ್ಡಿನೇಟ್ ದ ಆಕ್ಟಿವಿಟೀಸ್ ಆಫ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಸೊ ಆ ಒಂದು ಕಂಪನಿ ಗೋಲ್ಸ್ ಪ್ರಕಾರ
ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಏನೇನ್ ಆಕ್ಟಿವಿಟೀಸ್ ಆಗ್ತಾ ಇರತ್ತೆ ಅದನ್ನೆಲ್ಲಾನು ಕೂಡ ಅವ್ರು ಹೇಗೆ ಕೋಆರ್ಡಿನೇಟ್ ಮಾಡ್ತಾರೆ ಅನ್ನೋದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಕೆಲಸ ಆಗಿರುತ್ತೆ. ಮತ್ತೆ ಅವ್ರದ್ದು ಇಂಪಾರ್ಟೆಂಟ್ ಕೆಲಸ ಇನ್ನೊಂದೇನಿರುತ್ತೆ ಅಂದ್ರೆ ಪ್ಲಾನಿಂಗ್. ಸೊ ಈ ಒಂದು ಫುಲ್ ಏನ್ ಹೇಳ್ತಾರೆ, ಕಂಪನಿ ಚೆನ್ನಾಗಿ ಬೆಳಿಬೇಕು ಅಥವಾ ಆ ಒಂದು ವರ್ಷದ ಗೋಲ್ ಏನಿರುತ್ತೆ ಅದನ್ನೆಲ್ಲ ಸೆಟ್ ಮಾಡೋದು ಕೂಡ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಈ ಒಂದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಕ್ಚುಲಿ ಅವ್ರದ್ದು ಕೆಲಸ ತುಂಬಾ ಕಾಂಪ್ಲೆಕ್ಸ್ ಮತ್ತೆ ಸ್ಟ್ರೆಸ್ಫುಲ್ ಆಗಿರುತ್ತೆ. ಸೊ ಅವ್ರಿಗೆ ಲೈಕ್ ದಿಲ್ ಬಿ ಡಿಮಾಂಡಿಂಗ್ ಮೋರ್ ಅವರ್ಸ್, ಲೈಕ್ ಲಾಂಗ್ ಅವರ್ಸ್ ಇನ್ ದ ವರ್ಕ್ ಆರ್ ಆರ್ಗನೈಸೇಷನ್. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ನೀವು ನೋಡಿರ್ತೀರಾ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಸಿಒಒ, ಸಿಇಒ ಅಥವಾ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸೊ ಅವ್ರು ಎಲ್ಲರೂ ಕೂಡ ಈ ಒಂದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡರ್ ಅಲ್ಲಿ ಬರ್ತಾರೆ. ಸೊ ನೆಕ್ಸ್ಟ್ ಬಂದು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಇಸ್ ಅ ಲಿಂಕ್ ಬಿಟ್ವೀನ್ ಟಾಪ್ ಅಂಡ್ ಲೋವರ್ ಲೆವೆಲ್ ಮ್ಯಾನೇಜರ್ಸ್. ಸೊ ಮಿಡಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ಯಾರು ಇರ್ತಾರೆ, ಆ ಒಂದು ಲೆವೆಲ್ ಅಲ್ಲಿ ಯಾರ್ಯಾರು ಇರ್ತಾರೆ, ಅವ್ರು ಎಲ್ಲರೂ ಕೂಡ ಲಿಂಕ್, ಅವ್ರ ಇಬ್ಬರಿಗೆ ಅವ್ರು ಹೇಗಿರುತ್ತೆ ಅಂದ್ರೆ ದಿಲ್ ಬಿ ಹ್ಯಾವಿಂಗ್ ಲಿಂಕ್ ಬಿಟ್ವೀನ್ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಕೂಡ ಲಿಂಕ್ ಇರುತ್ತೆ, ಲೋವರ್ ಲೆವೆಲ್ ಮ್ಯಾನೇಜರ್ಸ್ ಹತ್ರ ಕೂಡ ಲಿಂಕ್ ಇರುತ್ತೆ. ಸೊ ಅವರ ಮೇನ್ ಕೆಲಸ ಏನು ಅಂದ್ರೆ ದೇ ಆರ್ ಸಬಾರ್ಡಿನೇಟ್ ಟಾಪ್ ಮ್ಯಾನೇಜರ್ಸ್. ಸೊ ಇನ್ನೊಂದೇನು ಅಂದ್ರೆ ದೇ ಆರ್ ಸಬಾರ್ಡಿನೇಟ್ ಟಾಪ್ ಮ್ಯಾನೇಜರ್ಸ್, ಅಂದ್ರೆ ಟಾಪ್ ಮ್ಯಾನೇಜರ್ಸ್ಗೆ ಅವರು ಸಬಾರ್ಡಿನೇಟ್ಸ್ ಆಗಿರ್ತಾರೆ. ಮತ್ತೆ ಲೋವರ್ ಲೆವೆಲ್ ಮ್ಯಾನೇಜರ್ಸ್ಗೆ ದೇ ಆರ್ ಸುಪೀರಿಯರ್ಸ್ ಆಗಿರ್ತಾರೆ. ಸೊ ದೇ ಆರ್ ಯೂಶಲಿ ನೌನ್ ಡಿವಿಷನಲ್ ಹೆಡ್ಸ್. ಸೊ ಅವ್ರನ್ನ ಯೂಶಲಿ ನಾವು ಡಿವಿಷನಲ್ ಹೆಡ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಹೇಳ್ತೀವಲ್ಲ, ಅವರು ಕೂಡ ಮಿಡಲ್ ಮ್ಯಾನೇಜ್ಮೆಂಟ್ ಅಲ್ಲೇ ಬರ್ತಾರೆ. ಸೊ ಮಿಡಲ್ ಮ್ಯಾನೇಜ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಂಪ್ಲಿಮೆಂಟಿಂಗ್ ಅಂಡ್ ಕಂಟ್ರೋಲಿಂಗ್ ಪ್ಲಾನ್ಸ್ ಅಂಡ್ ಸ್ಟ್ರಾಟಜಿ. ಸೊ ಯಾವ್ಯಾವ್ದು ಲೈಕ್ ಟಾಪ್ ಮ್ಯಾನೇಜ್ಮೆಂಟ್ ನಾನು ಮೊದಲೇ ಹೇಳ್ದಂಗೆ ಅವರು ಕೆಲವು ಪ್ಲಾನ್ಸ್ ಅಥವಾ ಸ್ಟ್ರಾಟಜೀಸ್ ಹಾಕೊಂಡಿರ್ತಾರೆ. ಸೊ ಈ ಒಂದು ವರ್ಷದ ಪ್ಲಾನ್ಸ್ ಏನಿರುತ್ತೆ, ಸ್ಟ್ರಾಟಜೀಸ್ ಏನಿರುತ್ತೆ, ಅದನ್ನ ಎಲ್ಲಾನು ಕೂಡ ಆ, ಅದನ್ನ ರೆಸ್ಪಾನ್ಸಿಬಲ್ ಆಗಿ ಮ್ಯಾನೇಜ್ ಮಾಡೋದ್ರ ಬಗ್ಗೆ ಈ ಒಂದು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅಟ್ ದ ಸೇಮ್ ಟೈಮ್ ಅವ್ರು ಏನ್ ಮಾಡ್ತಾರೆ, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಆಕ್ಟಿವಿಟೀಸ್ ಆಫ್ ಫಸ್ಟ್ ಲೈನ್ ಮ್ಯಾನೇಜರ್ಸ್. ಅಂದ್ರೆ ಲೋ ಲೆವೆಲ್ ಇದ್ರಲ್ಲಿ ಯಾರ್ಯಾರು ಇರ್ತಾರೆ ಮ್ಯಾನೇಜರ್ಸ್, ಅವರೆಲ್ಲ ಏನ್ ಕೆಲಸ ಮಾಡ್ತಾ ಇರ್ತಾರೆ ಅನ್ನೋದನ್ನ ಅವ್ರು ನೋಡೋದು ಕೂಡ ಅವ್ರ ಕೆಲಸ ಆಗಿರುತ್ತೆ. ಸೊ ದೆನ್ ಮೇನ್ ಟಾಸ್ಕ್ ಇಸ್ ಟು ಕ್ಯಾರಿ ಔಟ್ ದ ಪ್ಲಾನ್ಸ್ ಫಾರ್ಮುಲೇಟೆಡ್ ಬೈ ದ ಟಾಪ್ ಮ್ಯಾನೇಜರ್ಸ್. ಬಟ್ ಅವ್ರದ್ದು ಮೇನ್ ಟಾಸ್ಕ್ ಏನು ಅಂದ್ರೆ ಈ ಟಾಪ್ ಮ್ಯಾನೇಜ್ಮೆಂಟ್ ಅವ್ರು ಏನೇನ್ ಪ್ಲಾನ್ಸ್ ಅಂಡ್ ಸ್ಟ್ರಾಟಜೀಸ್ ಇರುತ್ತೆ ಅದೆಲ್ಲ ಹೇಗೆ ಫಾರ್ಮುಲೇಟ್ ಮಾಡೋದು ಅನ್ನೋದ್ರ ಬಗ್ಗೆನೇ ಇರುತ್ತೆ. ಸೊ ಅವ್ರು ಅದಕ್ಕೆ ಏನೇನ್ ಮಾಡ್ಬೇಕು ಅಂದ್ರೆ ಇಂಟರ್ಪ್ರಿಟ್ ದ ಪಾಲಿಸೀಸ್ ಫ್ರೇಮ್ಡ್ ಬೈ ಟಾಪ್ ಮ್ಯಾನೇಜ್ಮೆಂಟ್. ಸೊ ಆ ಟಾಪ್ ಮ್ಯಾನೇಜ್ಮೆಂಟ್ ಏನೇನ್ ಪಾಲಿಸೀಸ್ ಇರುತ್ತೆ ಅದನ್ನ ಇಂಟರ್ಪ್ರಿಟೇಷನ್ ಮಾಡ್ಕೊಳ್ತಾ ಹೋಗ್ತಾರೆ. ಎನ್ಶೂರ್ ದಟ್ ದೇರ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಎ ನೆಸೆಸರಿ ಪರ್ಸನಲ್. ಸೊ ಅವ್ರ ಡಿಪಾರ್ಟ್ಮೆಂಟ್ ಏನೇನಿರುತ್ತೆ ಅಲ್ಲೆಲ್ಲ ಪ್ರಾಪರ್ ರಿಸೋರ್ಸಸ್ ಇದೆಯಾ ಅಥವಾ ಪ್ರಾಪರ್ ಹ್ಯೂಮನ್ ರಿಸೋರ್ಸಸ್ ಇದೆಯಾ ಅನ್ನೋದನ್ನ ನೋಡ್ತಾ ಇರ್ತಾರೆ. ಅಸೈನ್ ನೆಸೆಸರಿ ಡ್ಯೂಟೀಸ್ ಟು ರೆಸ್ಪಾನ್ಸಿಬಿಲಿಟಿ. ಸೊ ಅವರ ಲೋ ಲೆವೆಲ್ ಮ್ಯಾನೇಜರ್ಸ್ ಅಂದ್ರೆ ಫಸ್ಟ್ ಲೆವೆಲ್ ಮ್ಯಾನೇಜರ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಪ್ರಾಪರ್ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನ ಅಸೈನ್ ಮಾಡೋದು ಕೂಡ ಅವ್ರದ್ದೇ ಕೆಲಸ ಇರುತ್ತೆ. ಮತ್ತೆ ಮೋಟಿವೇಟ್ ದೆಮ್ ಟು ಅಚೀವ್ ಆಬ್ಜೆಕ್ಟಿವ್ಸ್. ಅಂದ್ರೆ ಈ ಲೋವರ್ ಲೆವೆಲ್ ಮ್ಯಾನೇಜರ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಟಾಸ್ಕ್ ಅಸೈನ್ ಮಾಡಿ ಅವ್ರನ್ನೆಲ್ಲ ಮೋಟಿವೇಶನ್ ಮಾಡೋದು ಕೂಡ ಅವ್ರ ಕೆಲಸ ಆಗಿರುತ್ತೆ. ಸೊ ಇದರಲ್ಲೇ ನಾವು ಹೇಳೋದ್ರಲ್ಲೇ ನಿಮಗೆ ಗೊತ್ತಾಗಿರ್ಬೇಕು, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಇಸ್ ಅ ಲಿಂಕ್ ಬಿಟ್ವೀನ್ ಲೈಕ್ ಅವ್ರ ಟಾಪ್ ಮ್ಯಾನೇಜ್ಮೆಂಟ್ ಏನ್ ಕೆಲಸ ಕೊಟ್ಟಿದ್ದಾರೆ ಅದನ್ನ ಮಾಡಿಸೋದು ಕೆಲಸ ಅವ್ರದ್ದೆ, ಮತ್ತೆ ಅದ್ರದ್ದು ಸ್ಟ್ರಾಟಜೀಸ್ನ ಅವ್ರು ಹೇಗೆ ಇಂಟರ್ಪ್ರಿಟೇಷನ್ ಮಾಡೋದು ಕೆಲಸ ಅವ್ರದ್ದೆ, ಮತ್ತೆ ಲೋವರ್ ಲೆವೆಲ್ ಮ್ಯಾನೇಜರ್ಸ್ ಎಲ್ಲ ಹೇಗೆ ಕೆಲಸ ಮಾಡ್ತಾ ಇರ್ತಾರೆ ಅನ್ನೋದನ್ನ ನೋಡ್ತಾ ಇರ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಲೋ ಲೆವೆಲ್ ಮ್ಯಾನೇಜರ್ಸ್. ಸೊ ಇದನ್ನ ನಾವು ಸೂಪರ್ವೈಸರಿ ಆರ್ ಆಪರೇಷನಲ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಕರಿಬಹುದು. ಫೋರ್ಮೆನ್ ಅಂಡ್ ಸೂಪರ್ವೈಸರ್ಸ್ ಅಂತ ಏನೇನ್ ಇರ್ತಾರೆ ಕಂಪನೀಸ್ ಅಲ್ಲಿ, ಅವರೆಲ್ಲರೂ ಕೂಡ ಈ ಲೋವರ್ ಲೆವೆಲ್ಸ್ ಹೈರಾರ್ಕಿಯಲ್ಲಿ ಇರ್ತಾರೆ. ಸೂಪರ್ವೈಸರ್ಸ್ ಡೈರೆಕ್ಟ್ಲಿ ಓವರ್ಸಿ ದ ಎಫರ್ಟ್ಸ್ ಆಫ್ ದ ವರ್ಕ್ ಫೋರ್ಸ್. ಸೊ ಇವ್ರು ಏನಾಗಿರ್ತಾರೆ ಅಂದ್ರೆ ಈ ಎಂಪ್ಲಾಯೀಸ್ ಲೈಕ್ ನಾರ್ಮಲ್ ಎಂಪ್ಲಾಯೀಸ್ ಏನಿರ್ತಾರೆ ಕಂಪನೀಸ್ ಅಲ್ಲಿ ಅವ್ರ ಹತ್ರ ಡೈರೆಕ್ಟ್ ಕಾನ್ವರ್ಸೇಷನ್ಸ್ ಅಲ್ಲಿ ಇರೋದು ಈ ಒಂದು ಸೂಪರ್ವೈಸರ್ಸ್ ಹತ್ರ. ಸೊ ಇವ್ರು ಏನ್ ಮಾಡ್ತಾರೆ, ಸೊ ದೇರ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಇಸ್ ಲಿಮಿಟೆಡ್. ಸೊ ನಾವು ಟಾಪ್ ಲೆವೆಲ್ ಮತ್ತೆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ನಾವು ನೋಡಿದ್ರೆ ಸ್ವಲ್ಪ ಲೈಕ್ ಎಳ್ಳಷ್ಟು ಕಡಿಮೆ ಕೆಲಸ ಅಂದ್ರೆ ವಿ ಕ್ಯಾನ್ ಸೇ ದಟ್ ಸೂಪರ್ವೈಸರ್ಸ್. ಸೊ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಸೂಪರ್ವೈಸರಿ ಮ್ಯಾನೇಜ್ಮೆಂಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಆರ್ಗನೈಸೇಷನ್. ಸೊ ನಾನು ಆವಾಗಲೇ ಹೇಳ್ದಂಗೆ ಅವರು ಈ ಒಂದು ಡೈರೆಕ್ಟ್ ಎಂಪ್ಲಾಯೀಸ್ ಹತ್ರ ಡೈರೆಕ್ಟ್ ಕಾನ್ವರ್ಸೇಷನ್ಸ್ ಅಲ್ಲಿ ಇರೋದ್ರಿಂದ ಅವರು ಇಂಪಾರ್ಟೆಂಟ್ ರೋಲ್ ಅನ್ನ ತುಂಬಾ ಪ್ಲೇ ಮಾಡ್ತಾ ಇರ್ತಾರೆ. ಸೊ ಅವ್ರೇನ್ ಮಾಡ್ತಿರ್ತಾರೆ ಅಂದ್ರೆ ಲೈಕ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಇಂದ ಏನೇನ್ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇರುತ್ತೆ ಅದನ್ನ ವರ್ಕರ್ಸ್ಗೆ
ಡೈರೆಕ್ಟ್ ಮಾಡ್ತಿರ್ತಾರೆ. ಮತ್ತೆ ವರ್ಕರ್ಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಥವಾ ಏನೇ ಒಂದು ಕನ್ಸರ್ನ್ ಇದ್ರು ಕೂಡ ಅದನ್ನೆಲ್ಲಾನು ಅವರು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ಸ್ಗೆ ಹೇಳಿ ಕಳಿಸ್ತಾ ಇರ್ತಾರೆ. ಸೊ ಹೀಗೆ ಲೋ ಲೆವೆಲ್ ಮ್ಯಾನೇಜ್ಮೆಂಟ್ ಮತ್ತೆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಈಗ ನಿಮಗೆ ಗೊತ್ತಾಗಿರಬೇಕು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಯಾವ್ಯಾವ್ದು, ಮತ್ತೆ ಆ ಒಂದು ಲೆವೆಲ್ಸ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿರ್ತಾರೆ, ಮತ್ತೆ ಅವರ ಕೆಲಸ ಏನು ಅಂತ. ಸೊ ನೆಕ್ಸ್ಟ್ ಬಂದು ಫಂಕ್ಷನ್. ಫಂಕ್ಷನ್ಸ್ ಅಲ್ಲಿ ಫಸ್ಟ್ ಒನ್ ಪ್ಲಾನಿಂಗ್. ಸೊ ಮ್ಯಾನೇಜ್ಮೆಂಟ್ ನಾನು ಅವಾಗಲೇ ಹೇಳ್ದಂಗೆ ತುಂಬಾ ಕಾಂಪ್ಲೆಕ್ಸಿಟಿ ಇರುವಂತಹ ಒಂದು ಕೆಲಸ. ಸೊ ಇದರಲ್ಲಿ ನಾವು ಈ ಒಂದು ಪ್ರೊಸೆಸ್ ಅಲ್ಲಿ ನಾವು ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ ಅನ್ನೋ ಒಂದು ಕೆಲವು ಥಿಂಗ್ಸ್ ನ ಮಾಡ್ತಾ ಹೋಗ್ತಾ ಇರ್ಬೇಕಾಗತ್ತೆ ಟು ಅಚೀವ್ ಅವರ್ ಗೋಲ್ಸ್. ಸೊ ಫಸ್ಟ್ ನಾವು ಪ್ಲಾನಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಪ್ಲಾನಿಂಗ್ ಇಸ್ ಅ ಫಂಕ್ಷನ್ ಆಫ್ ಡಿಟರ್ಮೈನಿಂಗ್ ಇನ್ ಅಡ್ವಾನ್ಸ್ ವಾಟ್ ಇಸ್ ಟು ಬಿ ಡನ್. ಸೊ ನಾವು ಲೈಕ್ ಆಸ್ ಅ ನಾರ್ಮಲ್ ಸೇಮ್ ಆರ್ ಆಸ್ ಅ ನಾರ್ಮಲ್ ವರ್ಡ್ ನಾವು ನೋಡಿದ್ರೇನೆ ಪ್ಲಾನಿಂಗ್ ಅಂದ್ರೆ ಏನು, ಲೈಕ್ ಫ್ಯೂಚರ್ ಅಲ್ಲಿ ಏನ್ ಆಗಬಹುದು ಅನ್ನೋದನ್ನ ನಾವು ಮೊದಲೇ ಪ್ಲಾನ್ ಮಾಡೋದನ್ನ ನಾವು ಪ್ಲಾನಿಂಗ್ ಅಂತ ಹೇಳ್ತೀವಿ. ಸೊ ಇದು ಕೆಲಸ ಆಗಿರೋದ್ರಿಂದ ಮತ್ತೆ ಯಾರು ಮಾಡಬಹುದು ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ವರ್ಕರ್ ಎ ಅವರು ಲೈಕ್ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೋಗ್ಬಿಟ್ಟು ನಾವು ಟಾಪ್ ಲೆವೆಲ್ ಕೆಲಸ ಕೊಟ್ರೆ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ನಾವು ಮೊದ್ಲೇನೆ ಲೈಕ್ ಇನ್ ಅಡ್ವಾನ್ಸ್ ವಾಟ್ ಇಸ್ ಟು ಬಿ ಡನ್ ಅಂಡ್ ಹೂ ಇಸ್ ಟು ಬಿ ಡನ್ ಅಂತ ಒಂದು ಕಡೆ ಹಾಕೊಂಡ್ರೆ ಅದನ್ನ ಪ್ಲಾನಿಂಗ್ ಅಂತ ಕರಿತೀವಿ. This implies setting goals in advance, developing a way of achieving. ಸೊ ನಾವಾಗ ಕೆಲಸ ಮಾಡ್ತಾ 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 ನಮ್ಮ ಪ್ಲಾನಿಂಗ್ ಏನು ಅಥವಾ ನಮ್ಮ ಗೋಲ್ಸ್ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ನಾವು ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆನೆ ಇದು ನನ್ನ ಗೋಲ್ ಅಂತ ನಾವು ಮೊದಲೇ ಬರ್ಕೊಂಡ್ಬಿಟ್ಟಾಗ ನಾವೇನಾಗತ್ತೆ ಆ ಒಂದು ಗೋಲ್ನ ನಾವು ಅಚೀವ್ ಮಾಡಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ತಾ ಹೋಗ್ಬೋದು. ಸೊ ಪ್ಲಾನಿಂಗ್ ಇಸ್ ನಥಿಂಗ್ ಬಟ್ ದ ಸೇಮ್. ಸೊ ನಾವೇನ್ ಮಾಡ್ಬೇಕು, ಸೊ ಈ ಒಂದು ವರ್ಷದಲ್ಲಿ ನಾವು ಇಷ್ಟು ಪ್ರಾಫಿಟ್ ಮಾಡಬೇಕು, ಇಷ್ಟೇ ಎಕ್ಸ್ಪೆಂಡಿಚರ್ ಆಗಬೇಕು, ಮತ್ತೆ ಇಷ್ಟೇ ಹ್ಯೂಮನ್ ರಿಸೋರ್ಸ್ ಇರಬೇಕು. ಸೊ ಇಂಥದ್ದನ್ನೆಲ್ಲ ನಾವು ಪ್ಲಾನ್ ಇನ್ ಅಡ್ವಾನ್ಸ್ ನ ಪ್ಲಾನ್ ಮಾಡ್ತೀವಲ್ಲ ಅದನ್ನ ನಾವು ಪ್ಲಾನಿಂಗ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಒಬ್ರು ಯಾವ್ದೋ ವರ್ಕರ್ ಎ ಅಥವಾ ಟಾಪ್ ಲೆವೆಲ್ ಎ ಏನ್ ಮಾಡ್ತಿರ್ತಾರೆ, ಆ ಮ್ಯಾನೇಜರು ಈ ಒಂದು ವರ್ಷದಲ್ಲಿ ನಮ್ದು ಇಷ್ಟೊಂದು ಲೈಕ್ ಫಾರ್ ಎಕ್ಸಾಂಪಲ್ ನಾನು ಕೊಡೋದಾದ್ರೆ ಒಂದು ಕ್ಯಾಂಡಲ್ ಇಂಡಸ್ಟ್ರಿ ಇರುತ್ತೆ. ಸೊ ಆ ಕ್ಯಾಂಡಲ್ ಇಂಡಸ್ಟ್ರಿಲಿ ಆ ಮ್ಯಾನೇಜರ್ ಅನ್ಕೋತಿರ್ತಾರೆ, ಓಕೆ ಈ ಇಯರ್ ಅಲ್ಲಿ ನಾವು ಇಷ್ಟು ಕ್ಯಾಂಡಲ್ಸ್ ನ ಮಾರ್ಲೇಬೇಕಾಗತ್ತೆ, ಇಷ್ಟು ಸೇಲ್ಸ್ ಆಗ್ಲೇಬೇಕಾಗತ್ತೆ. ಸೊ ಅದಕ್ಕೆ ನಾವ್ ಏನೇನ್ ಮಾಡ್ಬೇಕು ಅದನ್ನ ನಾವು ಪ್ಲಾನ್ ಮಾಡೋದನ್ನ ನಾವು ಪ್ಲಾನಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒಂದು ಆರ್ಗನೈಸಿಂಗ್. Organizing is the management function of assigning duties, grouping tasks. ಸೊ ನಾವು ಫಸ್ಟ್ ನೋಡಿದ್ವಿ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ಈಗ ಈ ವರ್ಷದಲ್ಲಿ ಇಷ್ಟು ಕ್ಯಾಂಡಲ್ಸ್ ನ ನಾವು ಸೇಲ್ಸ್ ಮಾಡ್ಲೇಬೇಕು ಅಂತ ಅನ್ಕೊಂಡ್ಬಿಟ್ಟಿದೀವಿ. ಸೊ ಅದಕ್ಕೆ ನಾವ್ ಏನೇನ್ ಮಾಡ್ಬೇಕು, ಆ ಒಂದು ಏನೇನ್ ಮಾಡ್ಬೇಕು ಅಂತ ಥಿಂಕ್ ಮಾಡ್ತೀವಲ್ಲ ಅದನ್ನ ನಾವು ಆರ್ಗನೈಸಿಂಗ್ ಅಂತ ಕರಿತೀವಿ. ಅದ್ರಲ್ಲಿ ಏನೇನ್ ಬರುತ್ತೆ ಅಂದ್ರೆ ಅಸೈನಿಂಗ್ ಡ್ಯೂಟೀಸ್. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ಮಾಡ್ಬಿಟ್ಟಿದ್ದಾರೆ. ಸೊ ಯಾವ್ಯಾವ ಡ್ಯೂಟಿನ ಯಾರ್ಯಾರಿಗೆ ಅಸೈನ್ ಮಾಡಬೇಕು, ಮತ್ತೆ ಯಾವ್ಯಾವ ಟಾಸ್ಕ್ಸ್ ನ ನಾವು ರೆಡಿ ಮಾಡಬೇಕು, ಮತ್ತೆ ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡಬೇಕು, ಮತ್ತೆ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ರಿಸೋರ್ಸ್ ನ ಅಲೋಕೇಟ್ ಮಾಡಬೇಕು. ಸೊ ಇದನ್ನೆಲ್ಲಾನು ಮಾಡೋದನ್ನ ನಾವು ಆರ್ಗನೈಸಿಂಗ್ ಅಂತ ಕರಿತೀವಿ. ಸೊ ಒಂದ್ಸಲಿ ಒಂದು ಪ್ಲಾನ್ ಅನ್ನೋದು ಎಸ್ಟಾಬ್ಲಿಷ್ ಆಗೋದ್ಮೇಲೆ ಅದನ್ನ ಅಕಂಪ್ಲಿಷ್ ಮಾಡೋದಿಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲಾನು ನಾವು ಆರ್ಗನೈಸಿಂಗ್ ಅಂತ ಕರಿತೀವಿ. ಸೊ ಈಗ ನೀವು ನೋಡ್ತಾ ಬಂದ್ರೆ ಆರ್ಗನೈಸಿಂಗ್ ಅಲ್ಲಿ ನಿಮ್ಗೆ ಗೊತ್ತಾಗಿರ್ಬೇಕು. ಸೊ ಏನೇನ ನಾವು ಡ್ಯೂಟೀಸ್, ಟಾಸ್ಕ್ಸ್ ಮತ್ತೆ ಹ್ಯೂಮನ್ ರಿಸೋರ್ಸ್ನೆಲ್ಲ ಹೇಗೆ ನಾವು ಪ್ಲಾನ್ ಮಾಡ್ತೀವಿ ಅಥವಾ ಆರ್ಗನೈಸ್ ಮಾಡ್ತೀವಿ, ಸೊ ಇದನ್ನ ನಾವು ಆರ್ಗನೈಸಿಂಗ್ ಅಂತ ಕರಿತೀವಿ. ಸೊ ಆಸ್ ಐ ಸೆಡ್ ಬಿಫೋರ್, ಇದನ್ನೆಲ್ಲ ನಾವು ಯಾಕೆ ಮಾಡ್ತೀವಿ ಅಂದ್ರೆ ಟು ಅಚೀವ್ ಅವರ್ ಗೋಲ್ಸ್. ನೆಕ್ಸ್ಟ್ ಒಂದು ಸ್ಟಾಫಿಂಗ್. ಸೊ ಸ್ಟಾಫಿಂಗ್ ಇಸ್ ಫೈಂಡಿಂಗ್ ದ ರೈಟ್ ಪೀಪಲ್ ಫಾರ್ ದ ರೈಟ್ ಜಾಬ್. ಸೊ ಈಗ ನಾನು ಆಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ಕ್ಯಾಂಡಲ್ ಇಂಡಸ್ಟ್ರಿಯಲ್ಲಿ ಮ್ಯಾನೇಜರ್ ಎ ಅನ್ಕೊಂಡ್ಬಿಟ್ಟಿದ್ದಾರೆ, ಓಕೆ ದಿಸ್ ಇಯರ್ ವಿ ಹ್ಯಾವ್ ಟು ಸೆಲ್ ದಿಸ್ ಮಚ್ ಕ್ಯಾಂಡಲ್ಸ್ ಅಂತ. ಆದ್ರೆ ಯಾರೋ ಒಬ್ಬ ಏನು ಗೊತ್ತಿಲ್ಲದೆ ಇರೋನು, ಲೈಕ್ ಇವಾಗ ತಾನೇ ಅವನು ಜಾಯ್ನ್ ಆಗಿರ್ತಾನೆ. ಸೊ ಅವನಿಗೆ ಕ್ಯಾಂಡಲ್ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಏನು ಗೊತ್ತಿರಲ್ಲ. ಸೊ ಅಂತ ಟೈಮಲ್ಲಿ ನಾವು ಹೋಗ್ಬಿಟ್ಟು ಇಲ್ಲ ನೀನು ಇಷ್ಟು ಮ್ಯಾನುಫ್ಯಾಕ್ಚರ್ ಆಫ್ ದ ಕ್ಯಾಂಡಲ್ ನೀನು ಇಷ್ಟು ತಿಂಗಳಲ್ಲಿ ಮಾಡ್ಬಿಡ್ಬೇಕು ಅಂದ್ರೆ ಹೆಂಗ್ ಮಾಡ್ತಾನೆ ಅಲ್ವಾ. ಸೊ ಅದಕ್ಕೆ ಸ್ಟಾಫಿಂಗ್ ಅಂದ್ರೆ ಫಾರ್ ದ ರೈಟ್ ಪೀಪಲ್, ರೈಟ್ ಜಾಬ್. ಓಕೆ, ಇವನು
ನನಗೆ ಈ ಒಂದು ತಿಂಗಳಲ್ಲಿ ಇಷ್ಟು ಕ್ಯಾಂಡಲ್ಸ್ ನ ಮಾಡೇ ಮಾಡ್ಕೊಡ್ತಾನೆ ಅಂತ ನಮಗ ಅನಿಸ್ದಾಗ, ಓಕೆ ಹಿ ದ ರೈಟ್ ಪರ್ಸನ್ ಅನ್ಬಿಟ್ಟು ಅವನಿಗೆ ನಾವು ರೈಟ್ ಜಾಬ್ ನ ಕೊಟ್ಟಾಗ ನಾವ್ ಏನ್ ಪ್ಲಾನ್ ಮಾಡ್ಕೊಂಡಿರ್ತೀವಿ ಅದು ನಮ್ಗೆ ಸಕ್ಸಸ್ ಆಗುತ್ತೆ. A very important aspect of management is to make sure that the right people with the right qualifications are available. ಸೊ ಅದೇನಾಗುತ್ತೆ, ಕೆಲವು ಸಲ ನಮಗೆ ರೈಟ್ ಪೀಪಲ್ ಅಥವಾ ಈ ಜಾಬ್ಗೆ ರೈಟ್ ಪೀಪಲ್ ಯಾರಿರ್ತಾರೆ ಸಿಗಕ್ಕಾಗಲ್ಲ. ಬಟ್ ನಾವು ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಓಕೆ, ಈ ಒಂದು ರೈಟ್ ಕ್ವಾಲಿಫಿಕೇಶನ್ ಇರೋನು, ಈ ಒಂದು ರೈಟ್ ಪರ್ಸನ್ ಈ ಒಂದು ರೈಟ್ ಜಾಬ್ಗೆ ಫಿಟ್ ಆಗ್ತಾನ ಅನ್ನೋದನ್ನ ನಾವು ಕೂಡ ಒಂದ್ಸಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನ ನಾವು ಲೈಕ್ ನಾನು ಮೊದಲೇ ಹೇಳ್ದಂಗೆ ರೈಟ್ ಪೀಪಲ್ ಫಾರ್ ದ ರೈಟ್ ಜಾಬ್ ಯಾರು ಅದನ್ನ ನೋಡ್ತಾರೆ ಅದನ್ನ ನಾವು ಸ್ಟಾಫಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಡೈರೆಕ್ಟಿಂಗ್. ಸೊ ಒಂದ್ಸಲಿ ಓಕೆ ಪ್ಲಾನಿಂಗ್ ಆಯ್ತು, ಆರ್ಗನೈಸಿಂಗ್ ಕೂಡ ಆಯ್ತು, ಸ್ಟಾಫಿಂಗ್ ಕೂಡ ಆಯ್ತು. ಸೊ ನೆಕ್ಸ್ಟ್ ಬಂದು ಡೈರೆಕ್ಟಿಂಗ್. ಇದ್ರಲ್ಲಿ ಏನೇನು ಇನ್ವಾಲ್ವಿಂಗ್ ಆಗಿರುತ್ತೆ ಅಂದ್ರೆ ಲೀಡಿಂಗ್, ಇನ್ಫ್ಲೂಯೆನ್ಸಿಂಗ್ ಅಂಡ್ ಮೋಟಿವೇಟಿಂಗ್ ಎಂಪ್ಲಾಯೀಸ್. ಸೊ ಒಂದ್ಸಲಿ ಏನಾಗುತ್ತೆ, ಓಕೆ ನಾವಿವಾಗ ಯಾವ್ದೋ ಒಂದು ಪರ್ಸನ್ ಹೀಗೆ ಓಕೆ ನೀನ್ ಇವಾಗ ಈ ಒಂದು ತಿಂಗಳಲ್ಲಿ ಇಷ್ಟು ಕ್ಯಾಂಡಲ್ಸ್ ನ ನೀನ್ ರೆಡಿ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟಿದೀವಿ. ಆದ್ರೆ ಅದು ಸ್ವಲ್ಪ ಕಷ್ಟ ಆಗಬಹುದು ಆ ಒಂದು ಪರ್ಸನ್ಗೆ. ಸೊ ಅದಕ್ಕೆ ನಾವು ಆ ಒಂದು ಕೆಲಸ ಮಾಡೋದಕ್ಕೆ ವಿ ಹ್ಯಾವ್ ಟು ಲೀಡ್ ದಟ್ ವರ್ಕ್ ಅಂಡ್ ಇನ್ಫ್ಲುಯೆನ್ಸ್ ದಟ್ ಪರ್ಸನ್ ಅಂಡ್ ಮೋಟಿವೇಟ್ ದ ಎಂಪ್ಲಾಯೀಸ್. ಸೊ ಯಾವುದೇ ಒಂದು ಟಾಸ್ಕ್ ಮಾಡ್ಬೇಕಾದ್ರೆ ನಾವೊಂದು ಮನುಷ್ಯರಿಗೆ ನಮ್ಗೆ ಅದು ಮೋಟಿವೇಟ್ ಆಗ್ತಾ ಇರಬೇಕು. ಸೊ ಅಂತದನ್ನೆಲ್ಲ ಮಾಡೋದನ್ನ ನಾವು ಡೈರೆಕ್ಟಿಂಗ್ ಅಂತ ಕರಿತೀವಿ. So this requires establishing an atmosphere that encourages employees to do their best. ಸೊ ಇವಾಗ ನಾವ್ ಯಾವ್ದೋ ಒಂದು ಕೆಲಸ ಕೊಟ್ಬಿಟ್ಟು ಓಕೆ ಇಲ್ಲ ಇದನ್ನ ನೀನ್ ಮಾಡ್ಬಿಡ್ಬೇಕು ಅಂತ ಮಾತ್ರ ಹೇಳಿದ್ರೆ ಓಕೆ ಅವ್ರಿಗೂ ಏನಾಗುತ್ತೆ, ಅವ್ರಿಗೆ ದುಡ್ಡು ಬೇಕು ಅಂತ ಅವ್ರು ಮಾಡ್ತಾ ಹೋಗ್ತಾರೆ. ಆದ್ರೆ ಅದೇ ಒಂದು ಪರ್ಸನ್ಗೆ ನಾವು ವಿತ್ ಮೋಟಿವೇಶನ್ ಏನಾದ್ರು ಮಾಡಿದ್ರೆ ಓಕೆ ನೀನ್ ಇಷ್ಟು ಕೆಲಸ ಮಾಡಿದ್ರೆ ನಾನು ನಿಂಗಿಷ್ಟು ಒಂದು ಗುಡ್ ಆಫರ್ ಕೊಡ್ತೀನಿ ಅಥವಾ ಹೈಕ್ ಮಾಡ್ತೀನಿ ಅಥವಾ ನಿಂಗೆ ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ ಕೊಡ್ತೀನಿ. ಸೊ ಹೀಗೆ ಏನಾದ್ರೂ ಒಂದು ಮೋಟಿವೇಟ್ ಮಾಡ್ತಾ ನಮ್ಮ ಎನ್ವಿರಾನ್ಮೆಂಟು ತುಂಬಾ ಸ್ಟ್ರೆಸ್ಫುಲ್ ಇಲ್ದಿರಾ ಆ ಒಂದು ಪರ್ಸನ್ಗೆ ನಾವು ಖುಷಿಯಾಗಿರೋದಕ್ಕೆ ನೋಡ್ಕೊಂಡಾಗ ಆಗೇನಾಗತ್ತೆ, ನಮ್ಮ ಒಂದು ಏನು ಗೋಲ್ಸ್ ಇರುತ್ತೆ ಅದನ್ನ ಅಚೀವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದನ್ನ ನಾವು ಡೈರೆಕ್ಟಿಂಗ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬಂದು ಕಂಟ್ರೋಲಿಂಗ್. Controlling is the management function of monitoring organizational performance toward attainment of organization goals. ನಾವು ಇವಾಗ ಎಲ್ಲ ಮಾಡಾಯ್ತು, ಪ್ಲಾನಿಂಗ್ ಮಾಡಾಯ್ತು, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಎಲ್ಲ ಮಾಡಾಯ್ತು. ಆದ್ರೆ ಇವಾಗ ಮೋಟಿವೇಶನ್ ಕೂಡ ಕೊಟ್ಬಿಟ್ಟಿದ್ದೀವಿ. ಒಂದು ಪರ್ಸನ್ಗೆ ಎಷ್ಟು ಬೇಕೋ ಮೋಟಿವೇಶನ್ ಕೂಡ ಆಗಿದೆ. ಆದರೆ ಆ ಒಂದು ಕೆಲಸ ಹೇಗೆ ನಡೀತಾ ಇದೆ ಅಂತ ಮಾನಿಟರ್ ಮಾಡ್ತೀವಲ್ಲ ಅದನ್ನ ನಾವು ಕಂಟ್ರೋಲಿಂಗ್ ಅಂತ ಹೇಳ್ತೀವಿ. ಟಾಸ್ಕ್ ಆಫ್ ಕಂಟ್ರೋಲಿಂಗ್ ಇನ್ವಾಲ್ವ್ establishing standards of performance, measuring current performance, comparing it with the established standards, and taking corrective action. So, ಏನೇನ ಲೈಕ್ ಈ ಒಂದು ಕಂಟ್ರೋಲಿಂಗ್ ಅಲ್ಲಿ ಏನೇನ್ ಇನ್ವಾಲ್ವ್ ಆಗಿರುತ್ತೆ ಅಂದ್ರೆ ಲೈಕ್ ಇವಾಗ ಒಂದು ಸ್ಟ್ಯಾಂಡರ್ಡ್ಸ್ ಆಫ್ ಪರ್ಫಾರ್ಮೆನ್ಸ್ ನಾವು ಎಸ್ಟಾಬ್ಲಿಷ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಕರೆಂಟ್ ಪರ್ಫಾರ್ಮೆನ್ಸ್, ಇವಾಗ ಈ ಒಂದು ವರ್ಷದಲ್ಲಿ ಏನೇನ್ ಕರೆಂಟ್ ಪರ್ಫಾರ್ಮೆನ್ಸ್ ಆಗ್ತಾ ಇದೆ ಅದನ್ನ ಮೆಷರ್ ಮಾಡ್ಬೇಕಾಗುತ್ತೆ. ಮತ್ತೆ ಲೈಕ್ ಆ ಒಂದು ಪರ್ಫಾರ್ಮೆನ್ಸ್ ನಾವು ಕಂಪೇರ್ ಮಾಡ್ಬೇಕಾಗತ್ತೆ. ಯಾರ ಜೊತೆ? ಬೇರೆಯವ್ರ ಜೊತೆ ಅಲ್ಲ. ಲೈಕ್ ನಾವೇನೆ ಲೈಕ್ ಲಾಸ್ಟ್ ಟೈಮ್ ಏನು ಪರ್ಫಾರ್ಮೆನ್ಸ್ ಕೊಟ್ಟಿದೀವಿ, ಈ ತಿಂಗಳಲ್ಲಿ ಏನ್ ಪರ್ಫಾರ್ಮೆನ್ಸ್ ಕೊಟ್ಟಿದೀವಿ ಅನ್ನೋದನ್ನ ಕಂಪೇರ್ ಮಾಡ್ಕೊಂಡು ಎಲ್ಲಿ ಮಿಸ್ ಆಗ್ತಾ ಇದೆ ಅದನ್ನ ನೋಡ್ಕೊಂಡು ಅದಕ್ಕೆ ಲೈಕ್ ಪ್ರಾಪರ್ ಕರೆಕ್ಟಿವ್ ಮೆಷರ್ಸ್ ನ ತಗೊಂಡು ಅದನ್ನ ಹೇಗೆ ಸರಿಪಡಿಸೋದು. ಸೊ ಇದೆಲ್ಲಾನು ಕೂಡ ಇನ್ವಾಲ್ವ್ ಆಗಿರೋದನ್ನ ನಾವು ಕಂಟ್ರೋಲಿಂಗ್ ಅಂತ ಕರಿತೀವಿ. ಸೊ ಈಗ ನಿಮ್ಗೆ ಗೊತ್ತಾಗಿರ್ಬೋದು ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನ್ ಫಂಕ್ಷನ್ಸ್ ಇರುತ್ತೆ. ಸೊ ಇವಾಗ ನಾವ್ ಯಾವ್ದೋ ಒಂದು ಗೋಲ್ಸ್ ಅಥವಾ ಯಾವ್ದೋ ಒಂದು ಗೋಲ್ ನ ಅಚೀವ್ ಮಾಡ್ತಾ ಇದೀವಿ ಅಂದ್ರೆ ಅದರಲ್ಲಿ ನಮ್ಗೆ ತುಂಬಾ ಕೆಲಸಗಳಿರುತ್ತೆ. ಆ ಒಂದು ಅಚೀವ್ ಮಾಡೋದು ಅಷ್ಟು ಈಸಿ ಆಗೋದಿಲ್ಲ. ಸೊ ಅದನ್ನೆಲ್ಲ ನಾವು ಅಕಂಪ್ಲಿಷ್ ಮಾಡ್ಬೇಕು ಅಂದ್ರೆ ಈ ಒಂದು ಇಷ್ಟೊಂದು ಫಂಕ್ಷನ್ಸ್ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ನಮ್ಮ ಗೋಲ್ಸ್ ನ ನಾವು ಅಚೀವ್ ಮಾಡೋದು ಈಸಿ ಆಗೋದಿಲ್ಲ.